ವಾಯು ತತ್ವದ ಬಗ್ಗೆ ತಿಳ್ಕೊಂಡಿದ್ವಿ. ವಾಯು ಅಂದರೆ ಚಲನೆ. ಅದಕ್ಕೂ ಮುಂಚೆ ನಾವು ಆಕಾಶ ತತ್ವದ ಬಗ್ಗೆ ತಿಳ್ಕೊಂಡಿದ್ವಿ. ಆಕಾಶ ತತ್ವ ಅಂದರೆ ನಾವು ಸ್ಪೇಸ್ ಅಂತ ಹೇಳ್ಬೋದು. ಬಲಗೈ ಕಿರುಬೆರಳು ನಮ್ಮ ಆಕಾಶ ತತ್ವನ ರಿಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ ಎಡಗೈ ಕಿರುಬೆರಳು ನಮ್ಮ ವಾಯು ತತ್ವನ ರಿಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ ನಾವು ಇವತ್ತು ಅಗ್ನಿ ತತ್ವದ ಬಗ್ಗೆ ತಿಳ್ಕೊಳ್ಳೋಣ. ಎಡಗೈ ತೋರು ಬೆರಳು ನಮ್ಮ ಅಗ್ನಿ ತತ್ವನ ರೆಪ್ರೆಸೆಂಟ್ ಮಾಡುತ್ತೆ. ನಂಬರ್ ಬಂದುಬಿಟ್ಟು 3. ನಂಬರ್ 3 ಆಕಾಶ ನೀಲಿ ಬಣ್ಣದ ಉಪಯೋಗಗಳ ಬಗ್ಗೆ ನಾವು ಇವತ್ತು ನೋಡ್ತಾ ಹೋಗೋಣ. ನಾನು ವಿಡಿಯೋ ಕೊನೆಯಲ್ಲಿ ನೀವು ಕಮೆಂಟ್ಸಲ್ಲಿ ಕೇಳಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳಿಗೆ ಪ್ರೋಟೋಕಾಲ್ ಅಥವಾ ಕಲರ್ಸ್ನ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಆಕಾಶ ನೀಲಿ ಬಣ್ಣನ ನಾವು ಅಂಕೆಗಳ ಜೊತೆ ಹೊಂದಿಸಿ ನಾವು ಅನೇಕ ಉಪಯೋಗಗಳನ್ನ ಪಡಿಬೋದು. ಅಂದರೆ ಆಕಾಶ ನೀಲಿ ನಂಬರ್ 3 ಬಂದುಬಿಟ್ಟು ನಾವು ಯಾವ್ಯಾವುದಕ್ಕೆಲ್ಲ ಉಪಯೋಗಿಸ್ಬೋದು ಅಂದರೆ, ನಮ್ಮ ಡೈಜೆಷನ್ ವೀಕ್ ಆದಾಗ ನಾವು ಸ್ಟಮಕ್ ರಿಫ್ಲೆಕ್ಸ್ ಮೇಲೆ ನಂಬರ್ 3 ಸ್ಕೈ ಬ್ಲೂ ಬರೆದಾಗ ಅಲ್ಲಿ ನಮಗೆ ಅಗ್ನಿ ತತ್ವ ಇನ್ಕ್ರೀಸ್ ಆಗಿ ನಮ್ಮ ಜಠರಾಗ್ನಿ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ಯಾರಿಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆ ಇದ್ದಾಗ, ಊಟ ಮಾಡಿದ್ದು ಜೀರ್ಣ ಆಗ್ತಾಯಿಲ್ಲ ಅಂದಾಗ ನಾವು ನಂಬರ್ 3 ಸ್ಕೈ ಬ್ಲೂನ ಸ್ಟಮಕ್ ರಿಫ್ಲೆಕ್ಸ್ಗೆ ಹಾಕ್ಬೋದು. ಸ್ಟಮಕ್ ರಿಫ್ಲೆಕ್ಸ್ ಬಂದುಬಿಟ್ಟು ನಾನು ಹಲವಾರು ವಿಡಿಯೋದಲ್ಲಿ ಹೇಳಿರೋ ಥರ ಮಧ್ಯಭಾಗ, ಅಂಗೈಯಲ್ಲಿ ಮಧ್ಯಭಾಗ ಈ ಭಾಗಕ್ಕೆ ಬರುತ್ತೆ. ನಾವು ಅಗ್ನಿ ತತ್ವ ಇನ್ಕ್ರೀಸ್ ಮಾಡಬೇಕು ಅಂದಾಗ ನಮ್ಮ ಎಡಗೈಯಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಮೇಲೆ ನಂಬರ್ 3 ಸ್ಕೈ ಬ್ಲೂ ಒಳಗೆ ಬರೆದ್ರೆ ನಮ್ಮ ಜಠರಾಗ್ನಿ ಹೆಚ್ಚಾಗಿ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದೇ ರೀತಿ ನಂಬರ್ ಸ್ಕೈ ಬ್ಲೂನ ನಾವು ಸಂಬಂಧಗಳಲ್ಲಿ ಸ್ಪಷ್ಟತೆ ಬೇಕು ಅಂದಾಗ ಯೂಸ್ ಮಾಡ್ಬೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾರಲ್ಲಿರುತ್ತೋ ಅಲ್ಲಿ ನಮಗೆ ಸ್ಪಷ್ಟತೆ ಬೇಕು ಅಂದಾಗ ನಂಬರ್ 3 ಸ್ಕೈ ಬ್ಲೂನ ಯೂಸ್ ಮಾಡ್ಬೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನಾವು ಸ್ಕ್ರೀನಲ್ಲಾದರೂ ಯೂಸ್ ಮಾಡ್ಬೋದು, ಅಥವಾ ನಾವು ಒಂದು ಪೇಪರಲ್ಲಿ ಬರೆದು ಅದನ್ನ ನಮ್ಮ ಹತ್ರ ಇಟ್ಕೊಳೋದ್ರಿಂದನೂ ಅದರಿಂದ ಬೆನಿಫಿಟ್ ಸಿಗುತ್ತೆ. ಅದೇ ರೀತಿ ರಕ್ತ ಪರಿಚಲನೆ ಮತ್ತು ಮರುಗುಟ್ಟುವಿಕೆ, ಶೀತ ಹೋಗಲಾಡಿಸಲು. ಶೀತ ಆದಾಗ ನಮ್ಮ ಬಾಡಿ ಫುಲ್ಲು ಕೋಲ್ಡ್ನೆಸ್ ಆಗಿರುತ್ತೆ. ಮರಗಟ್ಟುವಿಕೆ ಅಂತ ಅಂದ್ರೂ ಕೂಡ ಅಲ್ಲಿ ಸರ್ಕ್ಯುಲೇಷನ್ ಇಲ್ಲದೇ ಅಲ್ಲಿ ಮರಗಟ್ಟುವಿಕೆ ಆಗಿರ್ತದೆ. ಅಂದರೆ ಒಂಥರ ಜೋಮು ಥರ ಆಗಿರೋದು, ಇದೆಲ್ಲ ಮರಗಟ್ಟುವಿಕೆಗೆ ಇನ್ನೊಂದು ಹೇಳ್ಬೇಕಂದ್ರೆ ವೆರಿಕೋಸ್ ವೈನ್ ಅಂತ ಹೇಳ್ಬೋದು. ಅಲ್ಲಿ ಸರಾಗವಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ನರಗಳಲ್ಲಿ ಬ್ಲಡ್ಡು ಮರಗಟ್ಟಿ ನರಗಳೆಲ್ಲ ಉಬ್ಬಿರ್ತವೆ. ಈ ಥರ ಸಮಸ್ಯೆಗಳಿಗೆ ನಾವು ನಂಬರ್ 3 ಸ್ಕೈ ಬ್ಲೂನ ಎಡಗೈ ಪಾಮ್ ಮೇಲೆ ಬರ್ಕೊಳೋದ್ರಿಂದ ನಮ್ಮ ಬಾಡಿ ಒಳಗೆ ಉಷ್ಣನ ಹೆಚ್ಚು ಮಾಡಿ ಅಗ್ನಿ ತತ್ವನ ಜಾಸ್ತಿ ಮಾಡಿ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡ್ಬೋದು. ಇದಲ್ಲದೆ ರಕ್ತ ಪರಿಚಲನೆ ಇನ್ಕ್ರೀಸ್ ಅಂದರೆ ಅಲ್ಲಿ ವೆರಿಕೋಸ್ ವೈನ್ ಇದ್ದಾಗ ನಮಗೆ ಅಲ್ಲಿ ರಕ್ತ ಪರಿಚಲನೆ ಕಡಿಮೆ ಇರುತ್ತೆ. ಅಂಥ ಟೈಮಲ್ಲಿ ನಾವು ನಂಬರ್ 3 ಸ್ಕೈ ಬ್ಲೂನ ಯೂಸ್ ಮಾಡೋದ್ರಿಂದ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಾಗವಾಗಿ ನಮ್ಮ ನರಗಳಲ್ಲಿ ಆಗಿರತಕ್ಕಂಥ ಬ್ಲಡ್ ಗಂಟುಗಳನ್ನ ಕ್ರಮೇಣ ನಾವು ಕಡಿಮೆ ಮಾಡ್ತಾ ಬರ್ಬೋದು. ಅದೇ ರೀತಿ ಮಕ್ಕಳು ಚೆನ್ನಾಗಿ ಓದಿ ಎಕ್ಸಾಮ್ಸಿಗೆ ಹೋದಾಗ ಅಲ್ಲಿ ಕೂಡ ಅವ್ರಿಗೆ ಓದಿರೋದು ನೆನಪು ಬರಲ್ಲ. ಈ ರೀತಿ ಸಮಸ್ಯೆ ಇದ್ದಾಗ ಮಕ್ಕಳು ಎಕ್ಸಾಮ್ಸಿಗೆ ಹೋಗ್ಬೇಕಾದ್ರೆ ನಂಬರ್ 3 ಸ್ಕೈ ಬ್ಲೂನ ಎಡಗೈ ಪಾಮ್ ಮೇಲೆ ಬರೆಯೋದ್ರಿಂದ ಅವ್ರಿಗೆ ಒಂದು ಬಾಡಿಯಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಓದಿರೋ ಅಂಥ ವಿಷಯ ನೆನಪಾಗೋಕ್ಕೆ ಸಹಾಯ ಆಗುತ್ತೆ. ಇದೆಲ್ಲ ನಾವು ನಂಬರ್ ಬರ್ಕೊಂಡ ತಕ್ಷಣವೇ ನಮಗೆ ರಿಸಲ್ಟ್ ಬರುತ್ತೆ ಅಂತಲ್ಲ. ಇದರಲ್ಲಿ ನಮ್ಮ ಎಫರ್ಟ್ ಕೂಡ ಇರಬೇಕು. ಚೆನ್ನಾಗಿ ಓದಿ ನಮಗೆ ಮರುವಿದೆ ಅಂದಾಗ ಈ ನಂಬರ್ ಯೂಸ್ ಆಗುತ್ತೆ. ನಾವು ಓದ್ದೇ ನಂಬರ್ 3 ಸ್ಕೈ ಬ್ಲೂ ಹಾಕ್ಕೊಂಡು ನಾವು ಎಕ್ಸಾಮ್ಸಿಗೆ ಹೋದರೆ ಇದರಿಂದ ಏನು ಯೂಸ್ ಇರಲ್ಲ. ಅದೇ ರೀತಿ ನಮ್ಮ ದೇಹದಲ್ಲಿ ಉಷ್ಣಶಕ್ತಿ ಹೆಚ್ಚಾಗಲಿ, ರಕ್ತ ಪರಿಚಲನೆ ಹೆಚ್ಚಾಗಲಿ ಅಂತ ಹೇಳಿ ನಂಬರ್ 3 ಸ್ಕೈ ಬ್ಲೂ ಹಾಕ್ಕೊಂಡು ನಾವು ಒಂದು ಕಡೆ ಮಲಗಿದ್ವಿ ಅಂದರೆ ಇದು ವರ್ಕ್ ಆದ್ರೂ ಒಂದು ಒಳ್ಳೆ ರಿಸಲ್ಟ್ ಬರಲ್ಲ. ನಮಗೆ ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ನಾವು ನಂಬರ್ 3 ಸ್ಕೈ ಬ್ಲೂ ಹಾಕ್ಕೊಂಡು ನಮ್ಮ ಜೀವನ ಶೈಲಿ ಮೇಲೂ ನಮಗೆ ಒಂದು ಗಮನ ಇರಬೇಕು. ನಾವು ಸ್ವಲ್ಪ ಆ್ಯಕ್ಟಿವ್ ಆಗಿರೋದು, ವಾಕ್ ಮಾಡೋದು, ಒಳ್ಳೊಳ್ಳೆ ಆಹಾರ ತಗೊಳೋದು,
ಆದಷ್ಟು ಸ್ವೀಟ್ಸ್ನ ಅವಾಯ್ಡ್ ಮಾಡೋದು, ಕೋಲ್ಡ್ ಐಟಮ್ಸ್ನ ಅವಾಯ್ಡ್ ಮಾಡೋದು. ಈ ರೀತಿ ಮಾಡೋದ್ರಿಂದ ನಮಗೆ ಅಗ್ನಿ ತತ್ವ ಬಾಡೀಲಿ ಇನ್ಕ್ರೀಸ್ ಆಗಿ ನಮಗೆ ಇರತಕ್ಕಂಥ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಇದೇ ರೀತಿ ನಾವು ಶೀತಕ್ಕೆ ಹೇಗೆ ನಂಬರ್ 3ನ ಯೂಸ್ ಮಾಡ್ಬೋದು ಅಂತ ನೋಡೋದಾದರೆ, ಮಕ್ಕಳಿಗೆ ಕೋಲ್ಡ್ನೆಸ್ ಜಾಸ್ತಿಯಾಗಿ ಶೀತ ಆಗಿರುತ್ತೆ. ನೀವು ಫಸ್ಟು ಏನೇ ಟ್ರೀಟ್ಮೆಂಟ್ ಮಾಡಿದ್ರೂ ಅದು ಹುಷಾರಾಗ್ತಿರಲ್ಲ. ಅಂಥ ಟೈಮಲ್ಲಿ ನಾವು ನಂಬರ್ 3 ಸ್ಕೈ ಬ್ಲೂನ ಎಡಗೈ ಪಾಮ್ ಮೇಲೆ ಬರೆಯೋದ್ರಿಂದ ಅವರಿಗೆ ಆ ಉಷ್ಣ ಶಕ್ತಿ ಜಾಸ್ತಿಯಾಗಿ ಅಗ್ನಿತತ್ವ ಇನ್ಕ್ರೀಸ್ ಆಗಿ ಅವರಲ್ಲಿರ್ತಕ್ಕಂಥ ಕಫ ಕರಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕೋಲ್ಡ್ನೆಸ್ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ಶೀತ ಆದಾಗ ಮಕ್ಕಳಿಗೆ ನಾವು ನಂಬರ್ 3 ಸ್ಕೈ ಬ್ಲೂನ ಯೂಸ್ ಮಾಡ್ಬೋದು. ನಂಬರ್ 3 ಸ್ಕೈ ಬ್ಲೂ ಯೂಸ್ ಮಾಡೋದ್ರಿಂದ ಕೋಲ್ಡು ಶೀತ ಇದೆಲ್ಲ ಅವ್ರಿಗೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ನಾವು ಮಕ್ಕಳಿಗೆ ನಂಬರ್ 3 ಸ್ಕೈ ಬ್ಲೂನ ಯೂಸ್ ಮಾಡೋದ್ರಿಂದ ಅವರಿಗೆ ಬೇಗ ಮೆಚುರಿಟಿ ಬರುತ್ತೆ. ಅಂತ ಅಂದರೆ ಮಕ್ಕಳು ಈಗ ಅವ್ರಿಗೆ ಸೀರಿಯಸ್ನೆಸ್ ಇರಲ್ಲ. ಒಂದು ಓದಬೇಕು ಅನ್ನೋದಾಗಲಿ ಯಾವುದೇ ಬೇರೆ ವಿಚಾರದಲ್ಲಿ ಅವ್ರಿಗೆ ಒಂದು ಸೀರಿಯಸ್ನೆಸ್ ಬರಬೇಕು ಅಂದರೆ ದೇಹದಲ್ಲಿ ಅವರ ಉಷ್ಣ ಅಗ್ನಿತತ್ವ ಒಂದು ಬ್ಯಾಲೆನ್ಸಲ್ಲಿರಬೇಕು. ತೀರಾ ಕೋಲ್ಡ್ನೆಸ್ಸಲ್ಲಿದ್ದಾಗ ಮಂದ ಇರ್ತಾರೆ. ನಾವು ಏನೇ ಹೇಳಿದ್ರು ಅವರು ಕೇಳಿಸ್ಕೊಂಡ್ರೂ ಅವ್ರಿಗೆ ಮಾಡಬೇಕು ಅಂತ ಮನಸ್ಸಿದ್ರೂ ಅವರ ದೇಹ ಅವರಿಗೆ ಸಪೋರ್ಟ್ ಮಾಡ್ತಿರಲ್ಲ. ಈ ರೀತಿ ಇದ್ದಾಗ ನಾವು ನಂಬರ್ 3 ಸ್ಕೈ ಬ್ಲೂನ ಅವ್ರಿಗೆ ಒಂದು ಪೇಪರಲ್ಲಿ ಬರೆದು ಅವ್ರ ಬ್ಯಾಗಲ್ಲಿ ಅಥವಾ ಅವ್ರ ಹತ್ರ ಇಟ್ಕೊಳಕ್ಕೆ ಕೊಟ್ಟಾಗ ಅವರ ಮೈಂಡು ಸ್ವಲ್ಪ ಮೆಚ್ಯೂರಿಟಿ ಆಗುತ್ತೆ, ಮೆಚ್ಯೂರ್ ಆಗುತ್ತೆ. ಅಂದರೆ ಮೆಚ್ಯೂರಾಗಿ ಅವರು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಉಷ್ಣಶಕ್ತಿ ಹೆಚ್ಚಾಗೋದ್ರಿಂದ ಮೈಂಡಿಗೆ ಸರಾಗವಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಅವರು ಸ್ವಲ್ಪ ಯೋಚನೆ ಮಾಡೋ ರೀತಿ ಬದಲಾಗಿ ಅವರು ಒಳ್ಳೆ ರೀತಿ ಯೋಚನೆ ಮಾಡಿ ನಾವು ಹೇಳಿದ್ನ ಬೇಗ ಅರ್ಥ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಇದೇ ರೀತಿ ನಾವು ಸ್ಕೈ ಬ್ಲೂನ ನಂಬರಲ್ಲಿ ಈ ಥರ ಎಲ್ಲ ನಾವು ಯೂಸ್ ಮಾಡ್ಬೋದು. ಅದೇ ರೀತಿ ನಾವು ಮೇನಾಗಿ ಸ್ಕೈ ಬ್ಲೂನ ಯಾಕೆ ಯೂಸ್ ಮಾಡ್ತೀವಿ ಆರೋಗ್ಯದಲ್ಲಿ ಅಂದಾಗ, ನಾವು ಎಲ್ಲೇ ಚಲನೆ ಜಾಸ್ತಿ ಇರುತ್ತೋ ಅದನ್ನು ನಾವು ತಡೆಯೋಕ್ಕೆ ಸ್ಕೈ ಬ್ಲೂನ ಯೂಸ್ ಮಾಡ್ತೀವಿ. ಡಾರ್ಕ್ ಬ್ಲೂ ಹೇಗೆ ನಮ್ಮ ಚಲನೆನ ಜಾಸ್ತಿ ಮಾಡುತ್ತೋ, ವಾಯುತತ್ವ ಅಂದರೆ ಗಾಳಿ ಬೀಸ್ತಾ ಇದ್ದ ಹಾಗೆ ಯಾವಾಗಲೂ ನಾವು ಚಲನೆಯಲ್ಲಿರ್ತೀವಿ ಡಾರ್ಕ್ ಬ್ಲೂ ಯೂಸ್ ಮಾಡಿದಾಗ. ಅದೇ ಚಲನೆ ಓವರ್ ಆದರೆ ಅಥವಾ ಜಾಸ್ತಿ ಆದಾಗ ನಮ್ಮ ಮಸಲ್ಸ್ ಎಲ್ಲ ಪೇನ್ ಬರುತ್ತೆ. ಮಸಲ್ಸು ನಮ್ಮ ಚಲನೆ ಜಾಸ್ತಿ ಆದಾಗ ಪೇನ್ ಬಂದಾಗ ಅದನ್ನು ನಾವು ಕಡಿಮೆ ಮಾಡಬೇಕು ಅಂದರೆ ವಾಯುತತ್ವನ ಕಡಿಮೆ ಮಾಡಿ ರಿಲ್ಯಾಕ್ಸ್ ತರಬೇಕು ಮಸಲ್ಸಿಗೆ ಅಂತ ಅಂದಾಗ ನಾವು ಸ್ಕೈ ಬ್ಲೂನ ಯೂಸ್ ಮಾಡಬೇಕಾಗುತ್ತೆ. ಸ್ಕೈ ಬ್ಲೂ ಯೂಸ್ ಮಾಡೋದ್ರಿಂದ ನಮ್ಮ ಥಾಟ್ಸ್ ಕೂಡ ತಲೆ ಓಡ್ತಾ ಇರೋದು ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಯಾವುದೇ ತತ್ವ ಓವರ್ ಆದ್ರೂ ಅಲ್ಲಿಂದ ತೊಂದರೆ ಸ್ಟಾರ್ಟ್ ಆಗೋದು. ವಾಯುತತ್ವ ಎಷ್ಟು ಒಳ್ಳೆಯದೋ ಅದು ಹೆಚ್ಚಾಯ್ತಾ ಹೋಯಿತು ಅಂತ ಅಂದರೆ ಅದರಿಂದ ತೊಂದರೆನೂ ನಮಗೆ ಜಾಸ್ತಿನೇ. ವಾಯುತತ್ವ ನಾವು ಜಾಸ್ತಿ ಮಾಡಬೇಕು ಅಂದಾಗ ಎಡಗೈ ಕಿರುಬೆರಳು ಹಿಂದ್ಗಡೆ ನಾವು ಡಾರ್ಕ್ ಬ್ಲೂ ಯೂಸ್ ಮಾಡಬೇಕು ಅಂತ ಅಂದ್ವಿ. ಇದೇ ರೀತಿ ವಾಯು ತತ್ವ ಜಾಸ್ತಿ ಆದಾಗ ಫುಲ್ ಹೈಪರ್ ಆಗ್ತಾರೆ, ಮೈಂಡು ಓಡ್ತಾನೇ ಇರುತ್ತೆ, ರೆಸ್ಟ್ಲೆಸ್ ಆಗ್ತಾರೆ, ಅಗ್ರೆಸಿವ್ ಆಗಿರ್ತಾರೆ. ಇಂಥವ್ರಿಗೆ ಮೈಂಡ್ ಕಾಮ್ ಆಗಬೇಕು ಅಂದರೆ ಅಥವಾ ತಲೆ ಒಂದೇ ಸಮ ಯೋಚನೆ ಮಾಡಿ ತಲೆ ಪೇನ್ ಇತ್ತು ಅಂದರೆ, ಫುಲ್ ಬಾಡಿ ಪೇನ್ ಇತ್ತು ಅಂದರೆ ನಮ್ಮ ಸರ್ಕ್ಯುಲೇಷನ್ನ ಕಡಿಮೆ ಮಾಡೋಕ್ಕೆ ಅಂದರೆ ವಾಯುತತ್ವನ ಕಡಿಮೆ ಮಾಡಬೇಕು ಅಂತ ಅಂದಾಗ ನಾವು ಸ್ಕೈ ಬ್ಲೂ ಕಲರ್ನ ನಮ್ಮ ಎಡಗೈ ಕಿರುಬೆರಳಿನ ಹಿಂದೆ ಹಾಕಬೇಕು. ಇದು ಒಂದು ಸ್ಕೈ ಬ್ಲೂ ಕಲರು ನಮ್ಮ ಬಾಡಿ ಫುಲ್ಲು ರಿಲ್ಯಾಕ್ಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾರಿಗೇ ಮೈಂಡು ತುಂಬ ಓಡ್ತಾಯಿತ್ತು, ಮಸಲ್ಸ್ ಎಲ್ಲ ಪೇನು, ಒಂದತ್ರ ನಮಗೆ ಕೂರೋಕ್ಕಾಗ್ತಾಯಿಲ್ಲ, ಒಂಥರ ಚಡಪಡಿಕೆ ಅಂತ ಇದ್ದಾಗ ನಾವು ಸ್ಕೈ ಬ್ಲೂ ಯೂಸ್ ಮಾಡೋದ್ರಿಂದ ಅವರ ಮೈಂಡು ಸ್ವಲ್ಪ ಶಾಂತವಾಗುತ್ತೆ. ಅದೇ ರೀತಿ ಓವರ್ ಆ್ಯಕ್ಟಿವಿಟಿಯಿಂದ ಆಗಿರ್ತಕ್ಕಂಥ ಸುಸ್ತನ್ನ ನಾವು ಒಂದು ಸ್ಕೈ ಬ್ಲೂಯಿಂದ ಕಡಿಮೆ ಮಾಡ್ಬೋದು. ಇದೇ ರೀತಿ ನಾವು ಇನ್ನೊಂದು ವಿಷಯ ಹೇಳೋದಾದರೆ, ಸ್ಕೈ ಬ್ಲೂ ಯೂಸ್ ಮಾಡಿ ನಮ್ಮ ಮೈಂಡ್ ಕಾಮ್ ಆಗುತ್ತೆ ಅಂತ ಹೇಳಿ ನಾವು ಓವರಾಗಿ ಯೂಸ್ ಮಾಡಿದಾಗ ನಮ್ಮ ಸರ್ಕ್ಯುಲೇಷನ್ ಡೌನ್ ಆಗೋವಂತಹ ಚಾನ್ಸಸ್ ಕೂಡ ಇದೆ.
ಆದ್ದರಿಂದ ನಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಓವರಾಗಿ ಏನಾದರೂ ಕೆಲಸ ಮಾಡಿ ನಮಗೆ ಮಸಲ್ಸ್ ಎಲ್ಲ ಓವರಾಗಿ ಚಲನೆ ನಾವು ಮಾಡಿ ಮಸಲ್ಸ್ ಎಲ್ಲ ಪೇನ್ ಇದ್ದಾಗ, ಮೈಕೈ ಎಲ್ಲ ನೋವು, ತಲೆ ಎಲ್ಲ ನೋವು ಇದ್ದಾಗ ನಾವು ರಿಲ್ಯಾಕ್ಸ್ ಮಾಡೋವಂಥ ಸಂದರ್ಭದಲ್ಲಿ ನಾವು ಸ್ಕೈ ಬ್ಲೂನ ಯೂಸ್ ಮಾಡೋದು ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಬಾಡಿನೂ ಕೋಲ್ಡ್ನೆಸ್ ಕಡೆಗೇ ಹೋಗ್ತಿರೋದು. ಅಂದರೆ ನಮಗೆ ಈಗ ಉಷ್ಣದ ಅವಶ್ಯಕತೆ ತುಂಬ ಐತೆ. ಅಂದರೆ ಅಗ್ನಿಯ ಅವಶ್ಯಕತೆ ತುಂಬ. ಅಗ್ನಿ ನಮ್ಮ ಬಾಡೀಲಿ ಇಲ್ಲ ಅಂದರೆ ನಮಗೆ ಸರ್ಕ್ಯುಲೇಷನ್ ಇರಲ್ಲ, ಆ್ಯಕ್ಟಿವಿಟೀಸ್ ಮಾಡಬೇಕಂತ ಅನಿಸಲ್ಲ, ಬಾಡಿ ಒಂದು ಹತ್ರ ಕೋಲ್ಡ್ನೆಸ್ ಆಗಿ ಜಡತ್ವ ಈ ಥರ ಬಂದ್ಬಿಡುತ್ತೆ. ನಾವು ಇದನ್ನು ಹೆಂಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡ್. ನಮಗೆ ಚಲನೆ ಬೇಕು ಅಂದಾಗ ನಾವು ಹೇಗೆ ಡಾರ್ಕ್ ಬ್ಲೂ ಯೂಸ್ ಮಾಡ್ತೀವೋ ಅದೇ ರೀತಿ ನಮಗೆ ಚಲನೆ ಜಾಸ್ತಿಯಾಗಿ ನಾವು ಸುಸ್ತಾಗಿದ್ದೀವಿ, ನಮಗೆ ಮೈಂಡ್ ಓಡಿ ನನ್ನ ತಲೆಯೆಲ್ಲ ಭಾರ ನೋವು ಅನ್ನಿಸ್ದಾಗ ನಾವು ಸ್ಕೈ ಬ್ಲೂನ ಎಡಗೈ ಕಿರುಬೆರಳಿಂದ ಯೂಸ್ ಮಾಡ್ಬೋದು. ಎಡಗೈ ಕಿರುಬೆರಳಿಂದ ಒಂದು ಡಾಟ್ ಹಾಕಿದರೆ ಸಾಕು, ನಮಗೆ ಇರತಕ್ಕಂಥ ಮಸಲ್ಸ್ ಪೇನು ಆಮೇಲೆ ತಲೆನೋವು ಕಡಿಮೆ ಆಗುತ್ತೆ. ಕೆಲವೊಬ್ಬರಿಗೆ ಜರ್ನಿ ಮಾಡಬೇಕಾದ್ರೆ ಗಾಳಿಗೆ ಒಂಥರ ವಾಮಿಟ್ ಸೆನ್ಸೇಷನ್ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಕಣ್ಣು ಬಿಡೋಕ್ಕಾಗಲ್ಲ, ತಲೆ ಸ್ವಲ್ಪ ಪೇನ್ ಅಂತ ಅನ್ನಿಸ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ನಾವು ಸ್ಕೈ ಬ್ಲೂ ಯೂಸ್ ಮಾಡೋದ್ರಿಂದ ಅವ್ರಿಗೆ ಟ್ರಾವೆಲಿಂಗಲ್ಲಿ ಆಗ್ತಕ್ಕಂತಹ ತಲೆನೋವು ಮತ್ತು ಏನೋ ವಾಮಿಟ್ ಸೆನ್ಸೇಷನ್ ಇದನ್ನೆಲ್ಲ ನಾವು ಕಡಿಮೆ ಮಾಡ್ಬೋದು. ಇದಲ್ಲದೆ ನಾವು ಸ್ಕೈ ಬ್ಲೂನ ಕೈ ಕಾಲು ಎಲ್ಲ ತಣ್ಣಗಾಗಿ ನಮಗೆ ಕೋಲ್ಡ್ನೆಸ್ ಇದ್ದಾಗ ಸ್ಕೈ ಬ್ಲೂ ಕಲರ್ ಯೂಸ್ ಮಾಡೋದ್ರಿಂದ ಅಲ್ಲಿ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡ್ಬೋದು. ನಾವು ನಂಬರ್ 3 ಸ್ಕೈ ಬ್ಲೂ ಯೂಸ್ ಮಾಡಿದಾಗ ನಮಗೆ ಉಷ್ಣ ಬಾಡಿಯಲ್ಲಿ ಹೆಚ್ಚಾಗುತ್ತೆ. ಅದೇ ರೀತಿ ನಾವು ಕಲರ್ನ ಯೂಸ್ ಮಾಡಿದಾಗ ಅಲ್ಲಿ ಸರ್ಕ್ಯುಲೇಷನ್ನು ಸ್ವಲ್ಪ ಡೌನ್ ಆಗಿ ನಮಗಿರ್ತಕ್ಕಂಥ ಏನು ಚಲನೆ ಕಡಿಮೆ ಆಗ್ತಾ ಬರುತ್ತೆ. ಚಲನೆ ಕಡಿಮೆ ಆಗೋದ್ರಿಂದ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಇದೇ ರೀತಿ ನಾವು ಚಲನೆ ಜಾಸ್ತಿ ಆದಾಗ ಕಿರುಬೆರಳಿಂದ ಸ್ಕೈ ಬ್ಲೂ ಹಾಕಿ ನಾವು ಚಲನೆಯನ್ನು ಕಡಿಮೆ ಮಾಡಿ ನಾವು ಆದಷ್ಟು ರಿಲ್ಯಾಕ್ಸ್ ಆಗೋಕ್ಕೆ ಹೇಗೆ ಇಂಪ್ರೂವ್ ಆಗುತ್ತೋ ಅದೇ ರೀತಿ ನಮ್ಮ ಸ್ಟಮಕ್ ರಿಫ್ಲೆಕ್ಸ್ ಮೇಲೆ ನಾವು ಸ್ಕೈ ಬ್ಲೂ ಹಾಕಿದಾಗ ಅಲ್ಲಿ ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತೆ. ಜೀರ್ಣಶಕ್ತಿ ಇಂಪ್ರೂವ್ ಆಗೋದ್ರಿಂದ ನಮಗೆ ಇರ್ತಕ್ಕಂಥ ಹಲವಾರು ಡಿಸೀಸ್ಗಳು ಕಡಿಮೆ ಆಗ್ತಾ ಬರುತ್ತೆ. ಶುಗರ್ ಇರೋರಿಗೆ ಕಲರ್ ಅಂತ ಜಾಸ್ತಿ ತುಂಬ ಜನ ಕೇಳ್ತಾ ಇರ್ತಾರೆ. ಶುಗರ್ ಇರೋರಿಗೆ ಆಲ್ಮೋಸ್ಟು ಸ್ಟಮಕ್ಕು ಮತ್ತು ಸ್ಪ್ಲೀನು ಇಂಬ್ಯಾಲೆನ್ಸ್ ಇರುತ್ತೆ. ಸ್ಟಮಕ್ಕಲ್ಲಿ ಅವ್ರಿಗೆ ಜೀರ್ಣಶಕ್ತಿ ಫುಲ್ ಕಡಿಮೆ ಇರೋದ್ರಿಂದ ಅವರು ಸ್ಕೈ ಬ್ಲೂ ಆಗ್ತಾ ಬಂದರು ಅಂದರೆ ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತೆ. ಇದಲ್ಲದೆ ಮಕ್ಕಳು ಊಟ ಮಾಡಲ್ಲ ಅಂತ ಕೆಲವರು ಹೇಳ್ತಿರ್ತಾರೆ. ಊಟ ಮಾಡಲ್ಲ ಅಂದಾಗ ಅವರು ಊಟ ಮಾಡಿದ್ದು ಚೆನ್ನಾಗಿ ಜೀರ್ಣ ಆಗಿ ಅವರು ಡೈಲಿ ಮೋಷನಿಗೆ ಹೋಗ್ತಾ ಇದ್ದರೆ ಅವ್ರಿಗೆ ನೆಕ್ಸ್ಟ್ ಮತ್ತೆ ಹಶ್ವಾಗ್ತಾ ಇರುತ್ತೆ. ಆದರೆ ಊಟ ಮಾಡಿರೋದು ಅವ್ರಿಗೆ ಜೀರ್ಣನೇ ಆಗ್ತಾಯಿಲ್ಲ ಅಂದಾಗ ಅವ್ರಿಗೆ ಮತ್ತೆ ಹಶ್ವಾಗಲ್ಲ. ಜೀರ್ಣಶಕ್ತಿ ನಾವು ಇನ್ಕ್ರೀಸ್ ಮಾಡೋದ್ರಿಂದ ಅವ್ರಿಗೆ ಹಸಿವು ಚೆನ್ನಾಗಾಗುತ್ತೆ. ಮಕ್ಕಳು ಅವರಾಗೆ ಊಟ ಕೇಳಿ ಊಟ ಮಾಡ್ತಾರೆ. ಇದರಿಂದ ನಾವು ಜೀರ್ಣಶಕ್ತಿ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ನಾವು ಸ್ಟಮಕ್ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಹಾಕಬೇಕು. ನಮಗೆ ಕೋಲ್ಡ್ ಕಫ್ ಆದಾಗ ನಾವು ಸ್ಟಮಕ್ಕಿಗೆ ಮತ್ತು ಲಂಗ್ಸ್ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಹಾಕೋದ್ರಿಂದ ನಾವು ಈ ಥರ ಸ್ಟಮಕ್ಕು ಮತ್ತು ಲಂಗ್ಸ್ ಶ್ವಾಸಕೋಶ ರಿಫ್ಲೆಕ್ಸ್ಗೆ ನಾವು ಸ್ಕೈ ಬ್ಲೂ ಹಾಕೋದ್ರಿಂದ ನಮಗೆ ಕಟ್ಟಿರ್ತಕ್ಕಂಥ ಕಫ ಕರಗೋಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಾವು ಊಟ ಮಾಡಿದ್ದ ಆಹಾರ ಜೀರ್ಣ ಆಗೋಕ್ಕೆ ಅದು ಕೂಡ ಹೆಲ್ಪ್ ಆಗುತ್ತೆ. ನಾವು ಊಟ ಮಾಡಿದ್ದ ಜೀರ್ಣ ಆಗಿ ಅದು ಚೆನ್ನಾಗಿ ಜೀರ್ಣ ಆಯಿತು ಅಂದರೆ ಅದು ನಮಗೆ ರಕ್ತವಾಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಅದು ಜೀರ್ಣ ಆಗಿಲ್ಲ ಅಂದಾಗ ಆ ಆಹಾರನೇ ನಮಗೆ ಕಫ ಆಗಿ ಕನ್ವರ್ಟ್ ಆಗೋದು. ಕಫ ಆಗಿ ಕನ್ವರ್ಟ್ ಆಗಿ ಅದು ಶ್ವಾಸಕೋಶಕ್ಕೆ ಸೇರಿಕೊಳ್ಳುತ್ತೆ. ಶ್ವಾಸಕೋಶಕ್ಕೆ ಸೇರ್ಕೊಳ್ಳೋದ್ರಿಂದ ಮಕ್ಕಳಿಗೆ ನಾವು ಎಷ್ಟೇ ಟ್ರೀಟ್ಮೆಂಟ್ ಮಾಡಿದ್ರೂ ನಾವು ಡೈಜೆಷನ್ ಇಂಪ್ರೂವ್ ಮಾಡೋವರೆಗೂ ಅವರಿಗೆ ಕೋಲ್ಡು ಕಫು ಅದು ಕಡಿಮೆ ಆಗಲ್ಲ. ಆದ್ದರಿಂದ ನಾವು ಮೇನಾಗಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ
ಅವರ ಜೀರ್ಣಶಕ್ತಿನ ಹೆಚ್ಚು ಮಾಡೋದು ತುಂಬ ಮುಖ್ಯ. ಇದೇ ರೀತಿ ಸ್ಕೈ ಬ್ಲೂನ ನಾವು ಇನ್ನೂ ಹಲವಾರು ಸಮಸ್ಯೆಗಳಿಗೆ ಯೂಸ್ ಮಾಡ್ಬೋದು. ಅಂದರೆ ನಮಗೆ ಮೊಣಕಾಲು ನೋವಿದ್ದಾಗ ನಾವು ಮಧ್ಯ ಬೆರಳು ಮತ್ತು ತೋರು ಬೆರಳಿನ ನಡುವಿನ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಹಾಕೋದು. ಸ್ಕೈ ಬ್ಲೂ ವಿತ್ ಬ್ಲ್ಯಾಕ್ ಎರಡನ್ನೂ ನಾವು ಕ್ರಮೇಣ ಯೂಸ್ ಮಾಡೋದ್ರಿಂದ ನಮಗೆ ಮಂಡಿ ನೋವು ಏನಾದರೂ ಇದ್ದರೆ ಅದು ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ನಾನು ಸೊಂಟ ನೋವಿಗೆ ಬ್ಲ್ಯಾಕ್ ಕಲರ್ ಹಾಕೋಕ್ಕೆ ಹೇಳಿದ್ದೆ. ಬ್ಲ್ಯಾಕ್ ಕಲರ್ ಹಾಕಿದ್ರೂ ಅವ್ರಿಗೆ ಸ್ವಲ್ಪ ಪೇನ್ ಕಡಿಮೆ ಆಗಿಲ್ಲ ಅಂದಾಗ ಸ್ಕೈ ಬ್ಲೂ ಕಲರ್ನೂ ಕೂಡ ನಾವು ಬೆನ್ನು ನೋವಿಗೆ ಯೂಸ್ ಮಾಡ್ಬೋದು. ಇದಲ್ಲದೆ ನಾವು ಸ್ಕೈ ಬ್ಲೂನ ತಲೆನೋವು ಏನಾದರೂ ತಲೆ ಭಾರ ಅನ್ನಿಸ್ದಾಗ ನಾವು ನಮ್ಮ ಕಿರುಬೆರಳಿಂದೆ ಸ್ಕೈ ಬ್ಲೂ ಹಾಕೋದ್ರಿಂದ ಕಡಿಮೆ ಆಗುತ್ತೆ. ಕಮೆಂಟ್ಸಲ್ಲಿ ಕೇಳಿರ್ತಕ್ಕಂಥ ಒಂದು ಸ್ವಲ್ಪ ಕ್ವಶನ್ಸಿಗೆ ಈಗ ಆನ್ಸರ್ ಮಾಡ್ತೀನಿ. ಒಬ್ಬರು ಕೇಳಿದ್ದಾರೆ ಬೆನ್ನೆಲುಬಿನ ಡಿಸ್ಕ್ ತೊಂದರೆ ಅಂತ. ಬೆನ್ನೆಲುಬಿನ ಡಿಸ್ಕ್ ತೊಂದರೆ ಅಂದರೆ ನಾನು ಇವಾಗಲೇ ಹೇಳಿರೋ ಥರ ಇಲ್ಲಿ ಪ್ರೆಸರ್ ಮಾಡ್ಕೋಬೇಕು. ಪ್ರೆಸರ್ ಮಾಡಿಕೊಂಡು ಒಂದು ದಿನ ಬ್ಲ್ಯಾಕ್ ಕಲರು, ಒಂದು ದಿನ ಸ್ಕೈ ಬ್ಲೂ ಕಲರು, ಒಂದು ದಿನ ರೆಡ್ಡು, ಈ ಥರ ಆಲ್ಟರ್ನೇಟ್ ಆಗಿ ನಾವು ಕಲರ್ನ ಚೇಂಜ್ ಮಾಡ್ತಾ ಹಾಕ್ಕೊಳ್ತಾ ಹೋಗಬೇಕು. ಒಂದು ವೀಕು, 15 ಡೇಸು, 1 ಮಂತ್ ತನಕನೂ ನಾವು ಹಾಕ್ಕೊಳ್ತಾ ಹೋದರೆ ನಮಗೆ ಒಳ್ಳೆ ರಿಸಲ್ಟು. ನಾವು ಇದಕ್ಕೂ ರಿಸಲ್ಟ್ ಬರಲಿಲ್ಲ ಅಂದರೆ ಮಲ್ಟಿಪಲ್ ಸೀಡ್ ಥೆರಪಿ ಅಂತೇಳಿ ನಾವು ಮಾಡ್ತೀವಿ. ಇದರಲ್ಲಿ ನಾವು ಬಟಾಣಿ ಕಾಳು ಯೂಸ್ ಮಾಡಿಕೊಂಡು ಒಂದು ಟೇಪಲ್ಲಿ ಬಟಾಣಿ ಕಾಳನ್ನ ನಾವು ಅಂಟಿಸಿ ಅದನ್ನು ಇಲ್ಲಿಂದ ಇಲ್ಲಿವರೆಗೆ ಹಾಕ್ತೀವಿ. ನಾನು ಮುಂದಿನ ವೀಡಿಯೋಸಲ್ಲಿ ಒಂದು ಸೀಡ್ ಥೆರಪಿ ಅಂತ ಹೇಳಿ ಮಾಡಿ ಆವಾಗ ನಾನು ಹೆಂಗೆ ಸೀಡನ್ನ ಅಪ್ಲೈ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಅದೇ ರೀತಿ ನಾವು ರಾಜ್ಮಾ ಯೂಸ್ ಮಾಡ್ತೀವಿ. ಏನೇ ಬೆನ್ನು ಆಮೇಲೆ ಸೊಂಟ ನೋವಿಗೆ ರಾಜ್ಮಾ ಕಾಳು ಅಂತ ಸಿಗುತ್ತೆ. ಅಂದರೆ ಕಿಡ್ನಿ ಬೀನ್ಸ್ ಅಂತ. ಕಿಡ್ನಿ ಬೀನ್ಸ್ ಅಂದರೆ ಅದು ಕಿಡ್ನಿ ಶೇಪಲ್ಲೇ ಇರುತ್ತೆ. ಅದನ್ನು ನಾವು ಇಲ್ಲೊಂದು ಅಪೋಸಿಟ್ಟಾಗಿ ಎರಡು ಒಂದೇ ಸೈಡು ಮುಖ ಮಾಡಿ ಪ್ಲಾಸ್ಟರ್ ಹಾಕಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ ಬಟಾಣಿ ಕಾಳು ಹಾಕಬೇಕಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಇದಕ್ಕೆ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಇದೇ ರೀತಿ ಬೆನ್ನು ನೋವು ಇದ್ದಾಗ ನಾವು ಕಲರ್ಸ್ನ ಅಪ್ಲೈ ಮಾಡ್ತಾ ನಾವು ಹೀಗೆ ಸೀಡನ್ನ ಅಪ್ಲೈ ಮಾಡ್ತಾ ಬಂದರೆ ನಮಗೆ ಈಗ ಹೆಂಗೆ ನಾವು ಮೆಡಿಸನ್ನ ಒಂದು ಡೋಸ್ ತಗೊಂಡು ಹುಷಾರಾಗಿಲ್ಲ ಅಂದರೆ ಇನ್ನೊಂದು ಡೋಸು, ಈ ಥರ ಡೋಸ್ನ ಹೆಚ್ಚಿಗೆ ಮಾಡ್ತಾರೋ ಅದೇ ರೀತಿ ನಮ್ಮ ಟ್ರೀಟ್ಮೆಂಟಲ್ಲಿ ಫಸ್ಟು ಕಲರ್ ಥೆರಪಿ, ಅದರಲ್ಲೂ ಹುಷಾರಾಗಲಿಲ್ಲ ಅಂದರೆ ಕಲರ್ಸ್ ಚೇಂಜ್ ಮಾಡಿ ನೋಡೋದು. ಕಲರ್ಸ್ ಚೇಂಜ್ ಮಾಡಿ ನೋಡಿನೂ ಹುಷಾರಾಗಿಲ್ಲ ಅಂದಾಗ ಅಲ್ಲಿ ಸೀಡ್ ಥೆರಪಿ, ಮಲ್ಟಿಪಲ್ ಸೀಡ್ ಥೆರಪಿ ಮತ್ತು ಸಿಂಗಲ್ ಸೀಡ್ ಥೆರಪಿ ಮತ್ತು ಆರಿಕ್ಯುಲರ್ ಥೆರಪಿ, ಈ ಥರ ಅನೇಕ ಥೆರಪಿಗಳ ಮೂಲಕ ನಿಮಗೆ ಬಂದಿರತಕ್ಕಂಥ ಡಿಸೀಸ್ನ ನಾವು ಕ್ಯೂರ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಇನ್ನೊಬ್ಬರು ಕೇಳಿದರೆ ಕಾಲುಗಳಲ್ಲಿನ ನಿಶಕ್ತಿ, ವೀಕ್ನೆಸ್ ಅಂತ. ನಾನು ಹೇಳಿರೋ ಹಾಗೆ ನಮ್ಮ ಕೈಯಲ್ಲಿ ಮಧ್ಯ ಬೆರಳು ಮತ್ತು ಉಂಗುರದ ಬೆರಳು ನಮ್ಮ ಕಾಲುಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಕಾಲುಗಳಲ್ಲಿ ನಮಗೆ ಪೇನ್ ಇದ್ದಾಗ, ಅಂದರೆ ನಮಗೆ ಏನಾದರೂ ನೋವು ಆ ಥರ ಕಂಡು ಬಂದಾಗ ನಾವು ಸ್ಕೈ ಬ್ಲೂ ಯೂಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಳೋದು. ನಮಗೆ ಹೀಲ್ ಪೇನ್ ಏನಾದರೂ ಇತ್ತು ಅಂದರೆ ನಾವು ಮೊದಲನೇ ಜಾಯಿಂಟಿಗೆ ಸ್ಕೈ ಬ್ಲೂ, ಇದ್ರ ಜೊತೆ ನಾವು ಬ್ಲ್ಯಾಕ್ ಹಾಕ್ಬೋದು. ಬ್ಲ್ಯಾಕ್ ಮತ್ತು ಸ್ಕೈ ಬ್ಲೂ ಹಾಕೋದ್ರಿಂದ ನಮಗೆ ಹೀಲ್ ಪೇನು ಕಡಿಮೆ ಆಗ್ತಾ ಬರುತ್ತೆ. ಅಕಸ್ಮಾತ್ ಹೀಲಲ್ಲಿ ಏನಾದರೂ ನಮಗೆ ಸ್ವೆಲ್ಲಿಂಗ್ ಇತ್ತು ಅಂದಾಗ ನಾವು ಎಲ್ಲೋ ಯೂಸ್ ಮಾಡ್ಬೋದು. ಎಲ್ಲೋ ವಿತ್ ಸ್ಕೈ ಬ್ಲೂ ಎರಡು ಯೂಸ್ ಮಾಡ್ಬೋದು. ಅಥವಾ ಸ್ಕೈ ಬ್ಲೂ ವಿತ್ ಬ್ಲ್ಯಾಕ್ ಯೂಸ್ ಮಾಡೋದ್ರಿಂದ ನಮಗೆ ಅಲ್ಲಿರ್ತಕ್ಕಂಥ ಪೇನ್ ಕಡಿಮೆ ಆಗುತ್ತೆ. ಅದೇ ರೀತಿ ಮಂಡಿ ನೋವೇನಾದರೂ ಇದ್ದಾಗ ನಾವು ಸ್ಕೈ ಬ್ಲೂ ವಿತ್ ಬ್ಲ್ಯಾಕ್ ಯೂಸ್ ಮಾಡ್ಬೋದು. ಹೀಗೆ ನಾವು ಕಾಲಲ್ಲಿ ಏನಾದರೂ ಪೇನ್ ಇದ್ದಾಗ ಈ ರೀತಿ ನಾವು ಕಲರ್ ಥೆರಪಿ ಮಾಡ್ಕೋಬೋದು. ನಿಶಕ್ತಿ ಅಂದಾಗ ನಮಗೆ ಮಸಲ್ಸ್ ಅಥವಾ ಬೋನ್ಸ್ ಡೆನ್ಸಿಟಿ ಕಡಿಮೆ ಆಗಿ ನಮಗೆ ನಿಶಕ್ತಿ ಆಗ್ತಿರ್ಬೋದು. ನಾವು ಒಳ್ಳೊಳ್ಳೆ ಆಹಾರ ತಗೋಬೇಕಾಗುತ್ತೆ. ಅದ್ರ ಜೊತೆ ನಮಗೆ ಈ ಭಾಗನ ನಾವು ಪ್ರೆಸರ್ ಮಾಡ್ಕೋಬೇಕು.
ಇದು ಸೊಂಟ ನೋವು ಮತ್ತು ನಮ್ಮ ಬೋನ್ಸ್ ಸ್ಟ್ರೆಂತ್ನ ಇಂಪ್ರೂವ್ ಮಾಡೋಕ್ಕೆ ನಾವು ಈ ಥರ ಪ್ರೆಸರ್ ಮಾಡ್ಕೊಳೋದ್ರಿಂದ ನಮಗೆ ಮೂಳೆಗಳ ಅಲ್ಲಿ ಆಗ್ತಕ್ಕಂಥ ಸವಕಳಿ ಈ ಥರ ಪೇನ್ ಏನಾದರೂ ಇದ್ದಾಗ ಅದು ಕಡಿಮೆ ಆಗ್ತಾ ಬರುತ್ತೆ. ಇದ್ರ ಜೊತೆಗೆ ನಾವು ಸೀಡ್ ಥೆರಪಿಲಿ ಮೆಂತೆಕಾಳು ಹಾಕೋದ್ರ ಮೂಲಕನೂ ನಮ್ಮ ಇಮ್ಮಡಿ ನೋವನ್ನ ನಾವು ಕಡಿಮೆ ಮಾಡ್ಬೋದು. ಹಲವಾರು ಜನ ನೀ ಪೇನಿಗೂ ಕೂಡ ಕೇಳಿದ್ದೀರಿ ಕಲರ್ಸು, ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ. ಅದ್ರ ಜೊತೆ ಬೆಳ್ಳಿ ಫ್ಯಾಟ್ ಅಂತ ಕೇಳಿದ್ದಾರೆ. ಬೆಳ್ಳಿ ಫ್ಯಾಟ್ಗೆ ನಾವು ಎಡಗೈ ಕಿರುಬೆರಳು, ಸೆಕೆಂಡ್ ಜಾಯಿಂಟ್ಗೆ ಸ್ಕೈ ಬ್ಲೂ ಮತ್ತು ಆರೆಂಜ್ ಕಲರ್ನ ಯೂಸ್ ಮಾಡಬೇಕಾಗುತ್ತೆ. ಸ್ಕೈ ಬ್ಲೂ ಮತ್ತು ಆರೆಂಜ್ನ ಮಧ್ಯ ಜಾಯಿಂಟ್ಗೆ ಈ ರೀತಿ ಅಪ್ಲೈ ಮಾಡಬೇಕು. ಈ ರೀತಿ ಸ್ಕೈ ಬ್ಲೂ ಮತ್ತು ಆರೆಂಜನ್ನ ನಾವು ಯೂಸ್ ಮಾಡೋದ್ರಿಂದ ನಮಗೆ ಬೆಳ್ಳಿ ಫ್ಯಾಟು ಕಡಿಮೆ ಆಗ್ತಾ ಬರುತ್ತೆ. ಇದ್ರ ಜೊತೆ ನಮ್ಮ ಜೀವನ ಶೈಲಿ ಮತ್ತು ಆಹಾರದ ಮೇಲೆ ನಮಗೆ ಗಮನ ಇರಬೇಕು. ಅದೇ ರೀತಿ ಫ್ರೋಜನ್ ಶೋಲ್ಡರ್ ಇದ್ದಾಗ ನಾವು ತೋರು ಬೆರಳು, ನಾನು ಇವೆರಡು ನಮ್ಮ ಕಾಲುಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದೆ. ತೋರು ಬೆರಳು ಮತ್ತು ಕಿರುಬೆರಳು ನಮಗೆ ಬಲಗೈ ಶೋಲ್ಡರ್ ಏನಾದರೂ ಪೇನ್ ಇದ್ದರೆ, ಫ್ರೋಜನ್ ಶೋಲ್ಡರ್ ಇದ್ದಾಗ ಅಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಬೇಕು ಅಂತ ಅಂದಾಗ ನಾವು ಸ್ಕೈ ಬ್ಲೂ ಕಲರ್ನ ಜಾಯಿಂಟ್ಗೆ ಹಾಕಬೇಕು. ಫ್ರೋಜನ್ ಶೋಲ್ಡರ್ ಇದ್ದವರು ಸ್ಕೈ ಬ್ಲೂ ಕಲರ್ನ ತೋರು ಬೆರಳಿನ ಜಾಯಿಂಟ್ಗೆ ಹಾಕಬೇಕು. ಅದೇ ರೀತಿ ಎಡಗೈ ಶೋಲ್ಡರ್ ಏನಾದರೂ ಪೇನ್ ಇತ್ತು ಅಂದಾಗ ನಾವು ಎಡಗೈ ತೋರು ಬೆರಳು ಈ ಜಾಯಿಂಟ್ಗೆ ಸ್ಕೈ ಬ್ಲೂ ಹಾಕಬೇಕು. ಫ್ರೋಜನ್ ಶೋಲ್ಡರು ಒಬ್ಬೊಬ್ಬರಿಗೆ ಒಂದೊಂದು ಥರ, ಒಬ್ಬರಿಗೆ ಸರ್ಕ್ಯುಲೇಷನ್ ಇಲ್ಲದೇ ಆಗ್ಬೋದು, ಕೆಲವೊಬ್ಬರಿಗೆ ಆಕಾಶ ತತ್ವ ಕಡಿಮೆ ಆಗಿ ಆಗ್ಬೋದು. ಆಕಾಶ ತತ್ವ ಕಡಿಮೆ ಆದಾಗ ಅವ್ರಿಗೆ ಸ್ಟಿಫ್ನೆಸ್ ಇರುತ್ತೆ, ಅದನ್ನು ಕಡಿಮೆ ಮಾಡಬೇಕು ಅಂದಾಗ ನಾವು ಅದೇ ಜಾಯಿಂಟ್ಗೆ ಪರ್ಪಲ್ ಕಲರ್ನ ಯೂಸ್ ಮಾಡಬೇಕಾಗುತ್ತೆ. ಸ್ಕೈ ಬ್ಲೂ ಜೊತೆ ಪರ್ಪಲ್, ತೋರು ಬೆರಳು ಫಸ್ಟ್ ಜಾಯಿಂಟಿಗೆ ಸ್ಕೈ ಬ್ಲೂ ಜೊತೆಗೆ ಪರ್ಪಲ್ ಯೂಸ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ, ಆಕಾಶ ತತ್ವ ಇನ್ಕ್ರೀಸ್ ಆಗಿ ನಮಗೆ ಕೈ ಮೂಮೆಂಟಿಗೆ ಹೆಲ್ಪ್ ಆಗುತ್ತೆ. ಈ ರೀತಿ ನಾವು ಫ್ರೋಜನ್ ಶೋಲ್ಡರ್ಗೆ ಟ್ರೀಟ್ಮೆಂಟ್ ಮಾಡ್ಕೋಬೋದು. ಉಗುರು ಬೆಳೆಯಲು ಅಂತೇಳಿ ಒಬ್ಬರು ಕೇಳಿದ್ದಾರೆ. ಉಗುರು ಬೆಳೆಯಬೇಕು ಅಂದರೆ ನಮಗೆ ಬೋನ್ ಡೆನ್ಸಿಟಿ ಚೆನ್ನಾಗಿರಬೇಕು. ಇದು ಅಲ್ಲದೆ ನಮ್ಮ ಲಿವರ್ ಫಂಕ್ಷನ್ ಹೇಗಿದೆ ಅನ್ನೋದ್ರ ಮೇಲೂ ಅದು ಡಿಪೆಂಡ್ ಆಗಿರುತ್ತೆ. ನಾವು ಆಹಾರನ ಒಳ್ಳೇದು ತಗೋಬೇಕು, ಅದೇ ರೀತಿ ಬಿಸಿಲಿಗೆ ಸ್ವಲ್ಪ ಎಕ್ಸ್ಪೋಸ್ ಆಗಬೇಕು. ಅದ್ರ ಜೊತೆಗೆ ನಾವು ಇವಾಗ ತಾನೇ ಹೇಳ್ದ ಹಾಗೆ ಕಿಡ್ನಿ ರಿಫ್ಲೆಕ್ಸ್ಗೆ ಸ್ವಲ್ಪ ಪ್ರೆಸರ್ ಮಾಡಬೇಕು. ಹಾರ್ಟ್ ಅಟ್ಯಾಕ್ ಅಂತ ಕೇಳಿದ್ದಾರೆ. ಹಾರ್ಟ್ ಅಟ್ಯಾಕ್ ಬಗ್ಗೆ ಯಾರಿಗೂ ಮುಂಚೆನೇ ಗೊತ್ತಾಗಲ್ಲ. ಅಂದರೆ ಸ್ವಲ್ಪ ಪೇನ್ ಇದ್ರೂ ನಮಗೆ ಗ್ಯಾಸ್ಟ್ರಿಕ್ಕು ಅದು ಇದು ಅಂತೇಳಿ ನಾವು ಅನ್ಕೊತೀವಿ. ಯಾರಿಗೆ ಲೆಫ್ಟ್ ಸೈಡು ಸ್ವಲ್ಪ ಪೇನ್ ಇದೆ ಅಂತ ಅನಿಸಿದರೆ ಅವರು ಲಿವರ್ ರಿಫ್ಲೆಕ್ಸ್ನ, ಇದು ನಮ್ಮ ಕೈಯಲ್ಲಿ ನಾವು ಲಿವರ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ, ಇದನ್ನು 10 ಟೈಮ್ಸ್ ಇಲ್ಲ 15 ಟೈಮ್ಸ್ ಪ್ರೆಸ್ ಮಾಡಬೇಕು. ಅದೇ ರೀತಿ ಈ ಪ್ರೆಸರ್ ಪಾಯಿಂಟ್ ಇಲ್ಲಿ ಲಂಗ್ಸ್ ಮಧ್ಯೆ ನಮಗೆ ಹಾರ್ಟ್ ಬರುತ್ತೆ, ಇಲ್ಲಿ ನಾವು ಪ್ರೆಸರ್ ಕೊಡಬೇಕಾಗುತ್ತೆ. ಲೆಫ್ಟ್ ಸೈಡ್ ನಮಗೆ ಚೆಸ್ಟ್ ಪೇನ್ ಏನಾದರೂ ಬಂತು ಅಂದಾಗ ಈ ಥರ ಪ್ರೆಸರ್ ಮಾಡೋದ್ರಿಂದ ಆಟೋಮೆಟಿಕ್ ನಮಗೆ ಅಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಪೇನ್ ಕಡಿಮೆ ಆಗ್ತಾ ಬರುತ್ತೆ. ನಮಗೇನಾದರೂ ಮುಂದೆ ತೊಂದರೆ ಆಗೋ ಅಂಥದ್ದು ಏನಾದರೂ ಇದ್ದರೆ ಅದನ್ನ ನಾವು ತಡೆಯಬಹುದು. ಪ್ರೋಸ್ಟೇಟ್ ಗ್ಲ್ಯಾಂಡ್ ಇನ್ಫೆಕ್ಷನ್ ಅಂತ ಕೇಳಿದ್ದಾರೆ. ಇನ್ಫೆಕ್ಷನ್ ಏನೇ ಇದ್ರೂ ನಾವು ಅಲ್ಲಿ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡ್ತೀವಿ. ಬ್ಲ್ಯಾಕ್ ಕಲರ್ನ ಇಲ್ಲಿ ಹಾಕಬೇಕು. ಅಲ್ಲಿರ್ತಕ್ಕಂಥ ಇನ್ಫೆಕ್ಷನ್ ಹೋಗಬೇಕು ಅಂದರೆ, ಪ್ರೋಸ್ಟೇಟ್ ಗ್ಲ್ಯಾಂಡ್ ಇನ್ಫೆಕ್ಷನ್ ಹೋಗಬೇಕು ಅಂದರೆ ನಾವು ಇಲ್ಲಿ ಬ್ಲ್ಯಾಕ್ ಹಾಕಿ ಸ್ವಲ್ಪ ಪ್ರೆಸರ್ ಕೊಡಬೇಕು. ಈ ರೀತಿ ಎರಡೂ ಕೈಯಲ್ಲೂ ಪ್ರೆಸರ್ ಕೊಟ್ಟು ಎರಡೂ ಕೈಗೂ ನಾವು ಈ ರಿಫ್ಲೆಕ್ಸ್ಗೆ
ನಮ್ಮ ಜನನಾಂಗದ ತೊಂದರೆ ಏನಿದ್ರೂ ನಾವು ಈ ರಿಫ್ಲೆಕ್ಸ್ಗೆ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ನಾವು ಇನ್ಫೆಕ್ಷನ್ ಹೋಗ್ಲಾಡಿಸ್ಬೇಕು ಅಂದರೆ ಇಲ್ಲಿ ಬ್ಲ್ಯಾಕ್ ಕಲರ್ ಹಾಕಿ ಪ್ರೆಸರ್ ಕೊಡಬೇಕು, ಅಥವಾ ಪ್ರೆಸರ್ ಕೊಟ್ಟು ನಂತರ ಬ್ಲ್ಯಾಕ್ ಕಲರ್ ಹಾಕಬೇಕು. ನೀ ಪೇನ್ ಅಂತ ಕೇಳಿದ್ದಾರೆ. ನೀ ಪೇನಿಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಇವಾಗಿನ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ. ಮಧ್ಯ ಬೆರಳು ಮತ್ತು ತೋರು ಬೆರಳಿಗೂ ನಡುವಿನ ಜಾಯಿಂಟ್ಗೆ ನಾವು ಸ್ಕೈ ಬ್ಲೂ ಮತ್ತು ಬ್ಲ್ಯಾಕ್ ಹಾಕ್ಬೋದು. ಪಿಗ್ಮೆಂಟೇಷನ್ ಅಂದರೆ ಬಂಗು. ಇದ್ರ ಬಗ್ಗೆ ಒಂದು 4-5 ಕಮೆಂಟ್ಸ್ ಇದ್ದಾವೆ, ಬಂಗಿನ ಬಗ್ಗೆ ತಿಳಿಸ್ರಿ ಅಂತೇಳಿ. ಬಂಗು ಬಗ್ಗೆ ಅಂದರೆ ನಾವು ಸ್ಕಿನ್ ಪ್ರಾಬ್ಲಮ್ಸ್ ಏನಿದ್ರೂ ನಾವು ಲಂಗ್ಸಿಗೆ ಟ್ರೀಟ್ಮೆಂಟ್ ಕೊಡೋದು. ನಾನು ಹೇಳಿರೋ ಥರ ಲಂಗ್ಸ್ ಬಂದುಬಿಟ್ಟು ನಮ್ಮ ಬಲಗೈ ಕಿರುಬೆರಳು. ಇಲ್ಲಿ ನಮಗೆ ಬಂಗು ಅಂದರೆ ನಮ್ಮ ಮುಖದ ರಿಫ್ಲೆಕ್ಸ್ಗೆ ಆಗಿರುತ್ತೆ. ನಾವು ಇದರಿಂದ ನಮ್ಮ ಫಸ್ಟ್ ಜಾಯಿಂಟಿಗೆ, ಬಲಗೈ ಕಿರುಬೆರಳು ಫಸ್ಟ್ ಜಾಯಿಂಟಿಗೆ ನಾವು ಪರ್ಪಲ್ ಹಾಕ್ತಾ ಬರಬೇಕು. ಪರ್ಪಲ್ ರಿಂಗ್ ಹಾಕಬೇಕು. ಈ ಥರ ಪರ್ಪಲ್ ರಿಂಗ್ ಹಾಕ್ತಾ ಬರಬೇಕು. ಬಂಗಿದ್ದವ್ರು ಕೂಡ ಹಾಕ್ಬೋದು. ಮುಖದಲ್ಲಿ ಏನಾದರೂ ಬಹಳ ಪಿಂಪಲ್ಸು, ಆಮೇಲೆ ಕಲೆಗಳು, ಈ ಥರ ಡ್ರೈನೆಸ್ಸು ಇದ್ದಾಗ ಕೂಡ ನಾವು ಪರ್ಪಲ್ ಕಲರ್ನ ಫಸ್ಟ್ ಜಾಯಿಂಟ್ಗೆ ಯೂಸ್ ಮಾಡ್ಬೋದು. ಅದೇ ರೀತಿ ನಾವು ಬಂಗನ್ನು ಹೋಗಿಸ್ಬೇಕು ಅಂದರೆ ಹೆಬ್ಬೆರಳಿನ ಈ ಭಾಗ ಎರಡಕ್ಕೂ ನಾವು ಪರ್ಪಲ್ನ ಯೂಸ್ ಮಾಡ್ಬೋದು. ಸ್ಕಿನ್ ಪ್ರಾಬ್ಲಮ್ಸ್ ಏನೇ ಅಂದ್ರೂ ಅದಕ್ಕೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ನಾವು ಕಂಟಿನ್ಯೂಸ್ ಆಗಿ 1 ಮಂತ್ ಯೂಸ್ ಮಾಡಬೇಕು. ಅದ್ರ ಜೊತೆ ಆಹಾರದಲ್ಲೂ ನಾವು ಸೊಪ್ಪು, ತರಕಾರಿ ಇವುಗಳನ್ನು ಬಳಸ್ತಾ ಬರಬೇಕು. ಇನ್ನೂ ಮುಂತಾದ ಕಮೆಂಟ್ಸ್ಗಳು ಇದ್ದಾವೆ. ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಇವಕ್ಕೆಲ್ಲ ಆನ್ಸರ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ನಿಮಗೇನೇ ಸಮಸ್ಯೆ ಇದ್ರೂ ಕಮೆಂಟ್ಸಲ್ಲಿ ಹಾಕಿದರೆ ನಾನು ಅದಕ್ಕೆ ಕಲರ್ಸ್ ಹೇಳೋ ಪ್ರಯತ್ನ ಮಾಡ್ತೀನಿ. ಎಲ್ರಿಗೂ ಥ್ಯಾಂಕ್ಸ್.